ಚಂದ್ರಣ್ಣ ಗುಳ್ಳನರಿ ಹಂಗಲ್ಲ, ನನ್ನ ಕಷ್ಟ ಯಾರಿಗೆ ಹೇಳ? ನಂಗೆ ಹೇಳು, ಅಲ್ವಾ? ನಾನು ನನ್ನ ಮಗನಿಗೆ ಹೆಣ್ಣು ಹುಡುಗಿ ಸಾಕಾದ ಒಂದು ಹೆಣ್ಣು ಬೇಡ. ಆಮೇಲೆ ಇಷ್ಟು ವರ್ಷದಲ್ಲಿ ಒಳ್ಳೆ ಮಾತು ಹೇಳ್ತಾ ಇದ್ದೀಯ ಅಂದ್ರೆ ಇದೇ ಮಾತು ಇವತ್ತು ಯಾಕೆ ವರ್ಷ ಇಬ್ಬರು ಜೊತೆಲಿ ಇತ್ತು ಕನ್ನಡ ಸಾಯಂಕಾಲ ಇವತ್ತು ಒಳ್ಳೆ ಮಾತು ಹೇಳ್ತಾವೆ. ನಾನು ಒಂದ್ ಕಡೆಯಿಂದ ಹುಡುಕಿ ಆತು, ಎಲ್ಲೂ ಸಿಕ್ಕಿಲ್ಲ. ಆದ್ರೆ ನಿನ್ನೆ ಕೇಳೋಣ ಅಂತ ತಲವಳ ಗುಳ ಬಿಡ್ಕತ್ನಿ, ವಿಶ್ವಾಸದಲ್ಲಿ ಹೆಂಗ್ ಕೇಳೋಣ ಅಂತ ಮರ್ಯಾದೆ. ಅದಕ್ಕೆ ನಿನ್ ಮಗಳವಳ ನೋಡು, ನನ್ ಮಗನಿಗೆ ತನ್ಕೊಂಡು ಹೆಂಗಿರುತ್ತೆ? ಇಷ್ಟು ಬೇಕಾಯ್ತಾ? ನನ್ ಕೈ ಒಂದ್ ಮಾತು ಹೇಳಿದ್ರೆ ಈಟಾತಿ ಮದುವೆ ಮಾಡ್ಬೋದು ನಾನು. ಸರಿ, ನಿನ್ ಮಗನಿಗೆ ಎಷ್ಟು ವರ್ಷ ಈಗ? ಸುಮಾರು ಈಗ 15 14 ಬಿದ್ದುಬಿಡ್ತು. ನಾಳೆಗೆ 14 ಬಿತ್ತು. ಅಯ್ಯ, ನನ್ನ ಮಗನಿಗೆ 17 ಕರೆಕ್ಟ್ ಆಯ್ತಲ್ವಾ? ಸರಿ ಮಾಡೇ ಬಿಡೋಣ. ನಮ್ಮ ಮನೆಯವ್ರು ಕೇಳ್ತು ನನ್ನ ಮಾತು. ಕೇಳಪ್ಪ, ಯಾಕೆಂದ್ರೆ ಮೊದ್ಲೇ ದಬ ಅಂದ್ಬಿಡ್ತಾಳೆ. ಅದ್ಯಾಕೊಂದು ಮಾತು ಕೇಳ್ಬಿಡು. ಹೇಳ್ಬಿಟ್ಟು ಮುಂದೆ ಕಥೆ ನಾವು ಮಾಡಿ. ಸರಿ ಕರಿ ನಿಂಗೆ ಅಯ್ಯೋ ನಿಧಾನಪ್ಪ, ಸಿಟ್ಲು ನೀನು. ಯಾಕಂದ್ರೆ ಇವತ್ತು ಒಂದು ಒಳ್ಳೆ ವಿಚಾರ. ಹಂಗಲ್ಲ, ಒಳ್ಳೆ ಸುದ್ದಿ. ಈ ಬೆಳಗ್ಗೆ ಇಬ್ಬರು ಟೀ ಕುಡಿಯಪ್ಪ ಹೋದ್ ಕೆಂಪ ಮಟ್ಟಿಗೆ ಹೋದ ತಕ್ಷಣ ಅಲ್ಲಿ ದಿವಾಣ ಸಿಕ್ಕಿದ. ದಿವಾಣ ಹೇಳು, ಏನು ದಿವಾಣ ಸಿಕ್ಕಿದ್ರೆ ಏನಾಗಬೇಕೀಗ ನನಗೆ? ಮಕ್ಕಳಿಗಲ್ಲ ಮದುವೆ ಮಾಡ್ಬಾರ್ದು ಮಕ್ಳಿಗ? ಅಲ್ಲ ಕಂಡ್ರಿ, ಸ್ಕೂಲ್ಗೆ ಹೋಯ್ತೈತ ಹುಡುಗಿ. ಜನ್ಮ ಕೊಡ್ತ ಅದೇ ಮಕ್ಕಳು ಹೆಣ್ಮಕ್ಳು ಇದ್ಮೇಲೆ ಬೆಂಕಿ ಚಂದನ ಬಟ್ಲ ಕಟ್ಕೊಂಡ ನಾನು ಅದಕ್ಕೆ ಏನ್ ಮಾಡ್ಬೇಕು, ವಯಸ್ಸಿಗೆ ಅದನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ ಬಾಳ ತಲೆ ಮ್ಯಾಲ ಬಾಳ. ಅದು ನೀವ್ ಹೇಳ್ತಾರದ ಒಂದ್ ಲೆಕ್ಕಕ್ಕೆ ಸರಿಯಾಗೈತೆ. ಮಗ ಬೇರೆ ನಮ್ಮ ಅವ್ವನ ಮನೆ ಕಳ್ಸಿದ್ದೀನಲ್ಲ, ಅಲ್ಲಿರ್ಲಿ. ನೀನ್ ಹೂ ಅಂದ್ರೆ ದಿವಂಗತ ಒಪ್ಪಿಸ್ತೀನಿ. ಬೆಂಗಳೂರಲ್ಲಿ ಹೂ ಕಂಡ್ರಿ, ನಮ್ಮ ಮಗನು ಬೆಂಗಳೂರಿಗೆ ಹೋಗೋದ್ ಮಾಡ್ಬಿಡ್ರಿ. ಹೂ ಕಂಡ್ರಿ, ವರಲಕ್ಷ್ಮಿ ಏನ್ ಬೇಡ, ವರದಕ್ಷಿಣೆ ಏನ್ ಬೇಡವಂತ ಹಂಗಾರೆ ನಾಳೆ ದುಮ್ ಮಾಡ್ತಾನೆ. ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ? ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ? ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು, ಏರೊಂದಿಗೆ ಕೂಡಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು, ಕದ್ದು ತಿನ್ನುವಳು ಸೀಬೆಗಾಯಿ ಹಣ್ಣಾಗಿಲ್ಲ ಇನ್ನೂ ಗಾಯಿ, ಕದ್ದು ತಿನ್ನುವಳು ಸೀಬೆಗಾಯಿ ಹಣ್ಣಾಗಿಲ್ಲ ಇನ್ನೂ ಗಾಯಿ. ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ? ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ? ಇವ್ರು ಹೇಳ್ತಲೇ ಇರ್ತಾರೆ, ಸಣ್ಣ ಹುಡುಗಿಗೆ ಸೀರೆ ಯಾಕೆ ಲಂಗ ಯಾಕೆ ಕುಪ್ಸ ಯಾಕೆ ಅಂತ ಹೇಳ್ಬಿಟ್ಟು ನಮ್ ಮಾಡಕ್ ಹೋತಾರ. ಖರ್ಚಾಗ ನಮ್ದು, ನಾವ್ ಮಾಡೋದ್ ಅವ್ರ. ಚಂದ್ರಣ್ಣ, ಏನ ಮರೆಯ ನೀವಿಬ್ರು ಹಿರಿಯರು ಸೇರ್ಕೊಂಡು ಅದೇನೋ ಮದುವೆ ಅದೇ ಸುದ್ದಿ ಏನೋ ಮಾತಾಡ್ತಾ ಇದ್ರಿ. ಆಗ ಕಲ್ಯಾಣಕ್ಕೆ ತಲೆ ಮೇಲೆ ಕಲ್ಯಾಣಕ್ಕೆ ಏನೋ ಕಲ್ಯಾಣ ಮಾತಾಡ್ತಾ ಇದ್ರಿ. ಬರ್ರಿ ಮರ, ಈ ಕಡೆ ಬರ್ರಿ. ಈ ಒಳ್ಳೆಯ ಊರೆಲ್ಲ ಮೇಕೆ ಅಂತ ಮೆಂಬ್ರಾಗಿ ಗೊತ್ತಾನೆ ಎಲ್ಲರೂ ಸೊಟ್ಟೈತಾರೆ. ಇರ್ಲಿ ಬನ್ನಿ. ನೋಡಪ್ಪ, ಅದೇನೋ ಮಗಳಿಗೆ ಎಷ್ಟು ವರ್ಷ ಅಂತ ಹೇಳಿದೆ ನೀನು? 15 16 ಬಿದ್ದೈತಿ ಇವತ್ತಿಗೆ. ಬಹಳ ಮಗಳಿಗೆ 17. ಮಗಳಿಗೆ 16, ನಿನ್ ಮಗಳಿಗೆ 17. ಎಂತ ಜೋಡಿ ಮಾಡ್ತಾ ಇದ್ ಮರೆ. ನೋಡ್ರಪ್ಪ, ಇವ್ರ ಮಾತನ್ನ ಕೇಳ್ರಪ್ಪ, ಒಂದ್ ಸ್ವಲ್ಪ ಕೇಳ್ರಪ್ಪ. ಇವ್ರಿಗೆ ಏನಾದ್ರು ಬುದ್ಧಿ ಐತೆ ಅಂತ ನೀವೇ ಹೇಳ್ರಪ್ಪ. ಹೋಗಿ ಅಷ್ಟು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ಕೊಂತ ಹೊಂಟಾರಲ್ಲ, ಇವ್ರು ಯಾವ ಬುದ್ಧಿಗೇಡಿ ಜನ ಕಂಡ್ರಿ ಇವ್ರೆಲ್ಲ. ಇನ್ನು ಸಾಯಿಗಳು ಮಲ್ಲಿಗೆ ನೋಡಪ್ಪ, ಅದಕ್ಕಂತ ಒಂದು ವಯಸ್ಸಿದೆ. ಏನು, ಹೆಣ್ಣಿಗೆ ಮೊದಲು 18 ಇತ್ತು, ಈಗ 21 ಮಾಡಿದ್ದಾರೆ. ಗಂಡಿಗೆ ಮೊದಲು 21 ಇತ್ತು, ಈಗ 23 ಮಾಡಿದ್ದಾರೆ. ಅದಕ್ಕಿನ್ನೂ ನೀವು ಕೆಳಗಡೆ ಮಾಡ್ಕೊಂತ ಹೋದ್ರೆ ಇದು ಕಾನೂನು ಪ್ರಕಾರ ಅಪರಾಧ. ಈ ಕಡೆ ಬಾಣ. ಈ ವೈಗೆ ಯಾರು ಗಂಡು ಮಕ್ಕಳು ಈಗೆಲ್ಲ 20 ವರ್ಷ 25 ವರ್ಷ ತುಂಬಿತ್ತು. ನಮ್ಮ ಮಕ್ಕಳು 45 ಇಟ್ಕೊಳ್ಳಿ ಬಡ್ಡಿ ಮಕ್ಕಳ ಮದುವೆ ಮಾಡ್ತಾರೆ. ಬನ್ನಿಲಿ ನೋಡಪ್ಪ, ಈ ತರ ಮಾಡ್ತಕ್ಕಂಥದ್ದು ನೀವು ನನ್ನ ಮಾತಿನ ಮೇಲೆ ನಂಬಿಕೆ ಇಡದೆ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಇದು ಕಾನೂನು ಪ್ರಕಾರ ಇದು ಬಾಲ್ಯ ವಿವಾಹ ಆಗುತ್ತೆ. ನಮ್ಮ ಮಕ್ಕಳು ನಾವು ಮದುವೆ ಮಾಡಿದ್ರೆ ಅದೇ ಅಂತ ಅಪರಾಧ.
ನೋಡಿ ನಿಮ್ಮ ಮಕ್ಕಳು ನೀವೇ ಮಾಡ್ರಪ್ಪ, ಅದಲ್ಲ ನಾನು ಹೇಳೋದು ತಪ್ಪಲ್ಲ. ಆದ್ರೆ ವಯಸ್ಸು ಸರ್ಕಾರದ ಒಂದು ನಮ್ಮ ಕಾನೂನು ಅಡಿಯಲ್ಲಿ ಏನಿದೆ, ಗಂಡಿಗೆ ನಮಗೆ ಮೊದಲು 21 ಇತ್ತು, ಈಗ 23 ಆಗಿದೆ. 23 ಮೇಲ್ಪಟ್ಟು ಎಷ್ಟೇ ವರ್ಷ ಆದ್ರೂ ಕೂಡ ಅವ್ರಿಗೆ ಮದುವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಹೆಣ್ಣಿಗೆ 18ರಿಂದ ಮೇಲ್ಪಟ್ಟು ಈಗ 21 ಏನಾಗಿದೆ, ಅದಕ್ಕೆ ನಾವು ಅಷ್ಟು ವಯಸ್ಸಿದ್ದಾಗ ಮಕ್ಕಳು ಸಂಸಾರದ ನಡವನ್ನ ಅದ್ರ ಭಾರವನ್ನು ಹೊರಲಿಕ್ಕೆ ಶಕ್ತಿ ಇರುತ್ತೆ. ಸರಿ ಸರಿ, ಹಾ, ಹಾ. ಎಲ್ಲಾನು ಹೇಳ್ತಾ ಇದ್ರಲ್ಲ, ಹಾ. ಹಾಗೇನ್ ಮಾಡ್ತೀವಿ? ನೋಡಿ ನೋಡಪ್ಪ, ಕನಿಷ್ಠ ನಿಮಗೆ ಮಾಮೂಲಿ ಅಂತಂದ್ರೂ 1 ವರ್ಷದಿಂದ ತುಂಬಾ ಅಂತಂದ್ರೆ 2 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಹಾ, ಆಮೇಲೆ 1 ಲಕ್ಷದವರೆಗೂ ದಂಡ ಇರುತ್ತೆ. ಹೌದು. ಆಮೇಲೆ ಈ ತಾಯಿಯ ತಂದೆ ತಾಯಿಗೂ ಮತ್ತೆ ಮಗನ ತಂದೆ ತಾಯಿಗೂ ಮತ್ತೆ ಮಧ್ಯವರ್ತಿಗಳಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಜೈಲು ಶಿಕ್ಷೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ ಮಾಸ್ಟ್ರೆ, ಬಾಲ್ಯ ಮಾಡೋದ್ರಿಂದ ಎಷ್ಟು ತೊಂದರೆ ಆಗತ್ತೆ. ಖಂಡಿತ ಹೇಳಿ ಕೊಡ್ರಿ. ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಯಾರಿಗೆ ಟೈಮಲ್ಲಿ ಹೆಣ್ಣು ಮಗು ತಾಯಿ ಮಗನ ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ, ಗೊತ್ತಾಯ್ತದ? ಯಾಕೆಂದ್ರೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು, ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಸಂಸಾರದ ಹೊರೆಯನ್ನು ಬರುವಂತ ಶಕ್ತಿ ಆ ಮಹಿಳೆಗೆ ಇರಲ್ಲ. ಇವ್ರು ಹೇಳ್ತಾ ಇರೋದು ಹೆಂಗಾದ್ರೆ ಅದೇ ಒಂದು ಪಾಪು. ಇನ್ನೊಂದು ನೋಡಿ, ಎಲ್ಲ ಗೊತ್ತಿದೆ. ತಪ್ಪಿಸ್ಬೇಕು ಅಂದ್ರೆ ನಮ್ಮ ಬಾಲ್ಯ ವಿವಾಹನ ಕಡ್ಡಾಯವಾಗಿ ತ್ಯಜಿಸಿ. ಏನೇ 21 ವರ್ಷದ ಒಳಗಡೆ 23 ವರ್ಷದ ಒಳಗಡೆ ಯಾವುದೇ ಮದುವೆ ನಡೆದ್ರೆ ಅದನ್ನ ನಾವು ಬಾಲ್ಯ ವಿವಾಹ ಅಂತ ಪರಿಗಣಿಸ್ತೀವಿ. ಹೌದು, ಅರ್ಥ ಆಯ್ತಾ? ಅಂತವೆಲ್ಲೇ ನಡೆದ್ರು ಕೂಡ ನಾವು ತಡೆಗಟ್ಟಬೇಕಂದ್ರೆ ನಮ್ಮ ಏನು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ಏನಿದೆ, ನಮಗೆ 1098ಕ್ಕೆ ನೀವು ಉಚಿತವಾಗಿ ಕರೆ ಮಾಡಿದ್ರೆ ನಾವು ಖಚಿತವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮೊಂದಿಗೆ ಇರುತ್ತೆ. 1098 ಈ ನಂಬರ್ಗೆ ನೀವು ಉಚಿತವಾಗಿ ಕರೆ ಮಾಡಿ. ಅಲ್ಲ ಆದ್ರೆ ಮದುವೆ ನಡೆಯೋ ಸಂದರ್ಭದಲ್ಲಿ ಮಾಡಬೇಡಿ. ಅದಕ್ಕಿಂತ ಮುಂಚಿತವಾಗಿ 1 ದಿನ ಅಥವಾ 2 ದಿನ ಇತ್ತ ಸಂದರ್ಭದಲ್ಲಿ ಹೇಳಿದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಬಂದು ನಿಮಗೆ ಸಹಕಾರವನ್ನು ನೀಡ್ತಾರೆ. ಅವ್ರ ಬಂದು ನಮ್ ಜಡಿಲಿ ಅಂತ. ಇದು ಒಳ್ಳೆ ಪ್ರಶ್ನೆ. ನಿಮಗೆ ಯಾವುದೇ ರೀತಿಯಾದಂತ ಇಂಥವ್ರು ಹೇಳಿದ್ರು ರಂಗಣ್ಣ ಹೇಳ್ದ ನಿಂಗಣ್ಣ ಹೇಳ್ದ ಅಂತ ನಾವೆಲ್ಲೂ ಅದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ನಾವು ಹೇಳಲ್ಲ. ಯಾಕಂದ್ರೆ ಇದು ಕಾನೂನು ಪ್ರಕಾರ ನಿಮ್ದು ಕೂಡ ಒಂದು ಸೇವೆ ಇರುತ್ತೆ ನಮಗೆ. ಹಾಗಾಗಿ ಯಾವ ರೀತಿಯಲ್ಲಿ ಕೂಡ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮನ್ನ ನಾವು ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ, ಮತ್ತೆ ಪೊಲೀಸ್ ಇಲಾಖೆ ಕೂಡ ನಮಗೆ ಸಹಕಾರವನ್ನು ನೀಡುತ್ತೆ ಅಂತ. ಹಾಗಾಗಿ ನೋಡಿ, ಇಂಥವೆಲ್ಲೇ ಆದ್ರೂ ಕೂಡ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು. ಇಂಥವನ್ನು ತಡೆಗಟ್ಟಬೇಕಂದ್ರೆ ಬರೀ ಸರ್ಕಾರ ಮಾತ್ರ ಅಲ್ಲ, ನಾವೆಲ್ಲ ಜನಸಾಮಾನ್ಯರು ಕೂಡ ಸೇರಿ ಕೈ ಜೋಡಿಸಿದಾಗ ಮಾತ್ರ ನಾವು ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬನ್ನಿ ಅಣ್ಣ, ಆಗ್ಲೇ ನಿಮ್ಮ ಮಕ್ಕಳು ದೊಡ್ಡರಾದ್ಮೇಲೆ ಮಾಡಿ. ಕಲಿಯುವ ವಯಸ್ಸು ನಲಿಯುವ ವಯಸ್ಸು, ಮನಸ್ಸಿನ ತುಂಬಾ ಬಣ್ಣದ ಕನಸು. ಕಲಿಯುವ ವಯಸ್ಸು ನಲಿಯುವ ವಯಸ್ಸು, ಮನಸ್ಸಿನ ತುಂಬಾ ಬಣ್ಣದ ಕನಸು. ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯವನೆಗೆ ಬಲಿ ಕೊಡಬೇಕೆ, ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯವನೆಗೆ ಬಲಿ ಕೊಡಬೇಕೆ. ಇಷ್ಟು ಬೇಗ ಮದುವೆಯ ಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ರಂಗ ಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ